ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸನೀಸ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ ರಘು. ಇವತ್ತೊಂದು ಸೂಪರ್ ಟೇಸ್ಟಿಯಾಗಿರುವಂಥ ಫೇಮಸ್ ಆಗಿರುವಂಥ ಸಾಂಬಾರ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ಅದೇ ಹಿತ್ಕಿದ ಅವರೆಕಾಯಿ ಸಾಂಬಾರ್. ನಾನು ಸುಮಾರು 2.5 kg ಅವರೆಕಾಯಿನ ನೀರಲ್ಲಿ ರಾತ್ರಿ ನೆನೆಸಿ ನಂತರ ಬೆಳಗ್ಗೆ ಅದರ ಸಿಪ್ಪೆ ಎಲ್ಲ ಸುಲಿದಿಟ್ಕೊಂಡಿದ್ದೀನಿ. ಇದೆಲ್ಲ ಮಾಡೋದು ಕಷ್ಟ ಅನಿಸಿದ್ರೆ ನೀವು ರೆಡಿಯಾಗೇ ಈ ಥರ ಕಾಳು ಸಿಗುತ್ತೆ. ಆದರೆ ಕಾಳು ತಗೋಬೇಕಾದ್ರೆ ಅದು ಫ್ರೆಶ್ ಆಗಿರೋದನ್ನು ನೋಡಿ ತಗೊಳ್ಳಿ. ಅದು ಹುಳಿ ಬಂದಿದ್ರೆ ಸಾಂಬಾರೆಲ್ಲ ಹಾಳಾಗ್ಬಿಡುತ್ತೆ. ನೋಡಿ, ಈ ಸಾಂಬಾರನ್ನ ತುಂಬ ಈಸಿಯಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ, 1-2 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೇ 3-4 ಸ್ಪೂನಷ್ಟು ಹಿತ್ಕಿದ ಕಾಳನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಹಾಗೆ ಮಾಡೋದ್ರಿಂದ ಸಾರು ಚೆನ್ನಾಗಿ ಮಂದವಾಗಿ ಬರುತ್ತೆ. ಈಗ ಇದಕ್ಕೆ ಒಂದು ಚಿಕ್ಕ ಟೊಮ್ಯಾಟೋನ ಕೂಡ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಕಾಳಲ್ಲೇ ಹುಳಿ ಇರೋದ್ರಿಂದ ಜಾಸ್ತಿ ಹುಳಿ ಬೇಕಾಗೋದಿಲ್ಲ. ನೋಡಿ, ಇವಾಗ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ಕೂಡ ನಾನೀಗ ಈ ಬ್ಲೆಂಡರ್ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನು ಹಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ 5-6 ಸ್ಪೂನ್ ಆಗುವಷ್ಟು ಕಾಯಿ ಫ್ರೆಶ್ ಆಗಿ ಇರುತ್ತಲ್ಲ ಕೋಕೋನಟ್, ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡು ಖಾರಕ್ಕೆ ಇವಾಗ ಸಾಂಬಾರ್ ಪುಡಿನ ಹಾಕ್ಕೋತಾ ಇದ್ದೀನಿ. ಸಾಂಬಾರ್ ಪುಡಿ ಅಂದರೆ ಇದು ಖಾರದ ಪುಡಿ ಮತ್ತು ಧನಿಯಾ ಪುಡಿ 2 ಮಿಕ್ಸ್ ಆಗಿರುವಂಥದ್ದು. ಅದಕ್ಕೆ ಇದು ತುಂಬ ಖಾರ ಇರುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ 1 ಸ್ಪೂನ್ ಬರೀ ಧನಿಯಾ ಪುಡಿನ ಹಾಕ್ಕೋತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಇದು ಪೇಸ್ಟ್ ಆಗೋ ಥರ ಇದನ್ನು ನಾವು ರುಬ್ಕೋಬೇಕಾಗತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಪೇಸ್ಟ್ ಆಗಿ ನಾವು ಇವಾಗ ಇದನ್ನು ರುಬ್ಕೊಂಡಿದ್ದೀವಿ. ಈಗ ಒಂದು ಪಾತ್ರೆಗೆ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇಲ್ಲಿ ನೀವು ಬೆಣ್ಣೆ ಕೂಡ ಉಪಯೋಗಿಸ್ಬೋದು. ಬೆಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಎಣ್ಣೆ ಎಲ್ಲ ಕಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆನೂ ಕೂಡ ಸೇರಿಸ್ಕೊಳ್ಳೋಣ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಈ ರೀತಿ ನಾನು ದೊಡ್ಡದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ನಾನಿವಾಗ ಕುಕ್ಕರ್ಗೆ ಅಥವಾ ಯಾವುದಾದ್ರೂ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ನಂತರ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಒಣ ಮೆಣಸಿನ್ಕಾಯಿನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಆ ಮೀಡಿಯಮ್ ಖಾರದ ಮೆಣಸಿನ್ಕಾಯಿ ಅಂತಾರಲ್ಲ ಅದು. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಅದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಕಲರೆಲ್ಲ ಚೆನ್ನಾಗಿ ಚೇಂಜ್ ಆಗಬೇಕು. ಇದು ಕಲರೆಲ್ಲ ಚೇಂಜ್ ಆದ ನಂತರ ಈಗ ನಾವು ಆವಾಗಲೇ ಹಿತ್ಕಿದ ಕಾಳು ಇಟ್ಕೊಂಡಿದ್ವಲ್ಲ ಅವರೆಕಾಯಿ, ಹಿತ್ಕಿದ ಅವರೆಕಾಯಿನ ನಾವಿವಾಗ ಇದಕ್ಕೆ ಹಾಕೋತಾ ಇದ್ದೀವಿ. ಸೊ ಇದನ್ನು ಹಾಕ್ಕೊಂಡು ಎಣ್ಣೆಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನೋಡಿ, ಇದಕ್ಕೆ ನಾನು ಸ್ವಲ್ಪ ಬೆಣ್ಣೆ ಸೇರಿಸ್ಕೊತಾ ಇದ್ದೀನಿ. ಬೆಣ್ಣೆ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಎಣ್ಣೆ ಬದಲು ಅವಾಗ ಕೂಡ ಬೆಣ್ಣೆನ ಉಪಯೋಗಿಸ್ಬೋದು. ನೀವು ಅವಾಗ ಉಪಯೋಗಿಸಿದ್ರೆ ಮತ್ತೆ ಬೆಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸುಮಾರು 2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಇವಾಗ ಈ ಸಮಯದಲ್ಲಿ ನಾವು ನೀರನ್ನ ಕಾಯಕ್ಕೆ ಇಟ್ಕೊಂಡಿರಬೇಕು. ಕಾದಿರೋವಂಥ ನೀರನ್ನ ನಾವು ಈ ಪಾತ್ರೆಗೆ ಹಾಕ್ಕೋಬೇಕಾಗತ್ತೆ. ತಣ್ಣೀರನ್ನ ಹಾಕ್ಕೋಬೇಡಿ, ಅದು ಚೆನ್ನಾಗಿ ಬರೋದಿಲ್ಲ. ಸೊ ಈ ಕಾದಿರೋ ನೀರನ್ನ ನೋಡಿಕೊಂಡು ಜಾಸ್ತಿ ನೀರು ಹಾಕ್ಕೋಬೇಡಿ, ಯಾಕಂದರೆ ಸಾಂಬಾರು ತುಂಬ ತೆಳ್ಳಗಾದರೆ ಚೆನ್ನಾಗಿರಲ್ಲ. ಅದು ಮಂದವಾಗಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಸೊ ಅದು ಚೆನ್ನಾಗಿ ಒಂದು ಸ್ವಲ್ಪ ಮುಳುಗೋ ಅಷ್ಟು ನೀರನ್ನ ನಾವು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈ ನೀರನ್ನೆಲ್ಲ ಸೇರಿಸ್ಕೊಂಡ ನಂತರ ನಾವು ಸುಮಾರು 5 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಸುಮಾರು 5 ನಿಮಿಷ ಬೇಯಿಸ್ಕೊಂಡ್ರೆ ಅದು ಕಾಳು ಚೆನ್ನಾಗಿ ಬೇಯುತ್ತೆ. ನೋಡಿ, ಚೆನ್ನಾಗಿ ಇದನ್ನು ಸ್ವಲ್ಪ 5 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಳ್ಳಿ. ಈಗ ಆ ಕಾಳು ಬೆಂದಿದೆಯೋ ಇಲ್ವೋ ಅಂತ ಒಂದ್ಸರಿ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಅದು ತುಂಬ ಫುಲ್ ಸ್ಮ್ಯಾಶ್ ಆಗೋಷ್ಟು ಬೇಯೋದು ಬೇಕಾಗಿಲ್ಲ. 1/4 ಭಾಗ ಬೆಂದರೆ ಸಾಕಾಗುತ್ತೆ. ಈಗ ಕಾಳೆಲ್ಲ ಬೆಂದಿದೆ. ಈ ಕಾಳೆಲ್ಲ ಬೆಂದಿರೋದ ನಂತರ ಈಗ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಪೇಸ್ಟು, ಅದನ್ನು ನಾವಿವಾಗ ಈ ಪಾತ್ರೆಗೆ ಹಾಕ್ಕೋಬೇಕಾಗತ್ತೆ. ಈ ಮಸಾಲ ಪೇಸ್ಟ್ನೆಲ್ಲ ಹಾಕ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು ಕುದಿ ನಾವು ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಹಿತ್ಕಿದ ಅವರೆಕಾಯಿ ಸಾಂಬಾರು ನಿಮ್ಮ ಮುಂದೆ ರೆಡಿಯಾಗಿಬಿಡುತ್ತೆ. ಇದಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇದು ದೋಸೆ ಜೊತೆ, ಅನ್ನದ ಜೊತೆ ಮತ್ತು ಮುದ್ದೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಸೂಪರ್ ಆಗಿರುವಂಥ ಡಿಫ್ರೆಂಟ್ ಆಗಿರುವಂಥ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ.
ಅಲ್ಲಿವರೆಗೂ ಎಲ್ಲರಿಗೂ ಸಂಧ್ಯಾ ರಘು ಮಾಡುವ ನಮಸ್ಕಾರಗಳು.